ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೇಳ್ತಿರೋ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಯಾಕೆ ನೀವು ಕೆ ಡಿ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡ್ತಾ ಇಲ್ಲ, ರಿಲೀಸ್ ಡೇಟ್ ಬಗ್ಗೆ ಆಗಿರ್ಬೋದು, ಸಿನಿಮಾ ಬಗ್ಗೆ ಆಗಿರ್ಬೋದು, ಏನು ಕತೆ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಆ್ಯಂಡ್ ನಿನ್ನೆ KVN ಪ್ರೊಡಕ್ಷನ್ ಒಂದು ಅಫಿಷಿಯಲ್ ಅಕೌಂಟಿಂದ ಎಕ್ಸಲ್ಲಿ ಕಿಚ್ಚ ಸುದೀಪ್ ಸರ್ ಅವರನ್ನು ಒಂದು ವೆಲ್ಕಮ್ ಮಾಡ್ಕೊಂಡಿರುವಂಥ ಒಂದು ಪೋಸ್ಟನ್ನು ಹಾಕಿದ್ರು. ಅದು ಹಾಕ್ತಿದ್ದಾಗೇನು ಕೂಡ ತುಂಬ ಜನ ಮೆಸೇಜ್ ಮಾಡಿದ್ರು, ಕಿಚ್ಚ ಸುದೀಪ್ ಸರ್ ಅವರು ಕೆ ಡಿ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರಾ, ಹೇಗೆ, ಏನಿದು, ಸೊ ಕಂಪ್ಲೀಟಾಗಿ ಅಪ್ಡೇಟ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ರಿ. ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆಫ್ಟರ್ ಮಾರ್ಟಿನ್ ಆದಮೇಲೆ ಈಗ ಕೆ ಡಿ ಸಿನಿಮಾದ ಬಗ್ಗೆ ಮಾತಾಡೋದಾಯಿತು ಅಂದರೆ, ಸೊ ಧ್ರುವ ಅವರಿಗೆ ಈ ಒಂದು ಸಿನಿಮಾ ಒಂದು ರೀತಿಯಲ್ಲಿ ತುಂಬಾ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರೇಮ್ ಸರ್ ಅವರು ಈ ಸಿನಿಮಾನ ಮಾಡ್ತಾ ಇದ್ದಾರೆ. ಸೊ ಅವರು ವಿಷನ್ ಬೇರೆ ರೀತಿ ಇರುತ್ತೆ. ಆ್ಯಂಡ್ ಈಗ ಆಲ್ರೆಡಿ ಸಾಂಗ್ಸ್ಗಳು ಕೂಡ ತುಂಬಾ ಹಿಟ್ ಆಗಿರುವಂಥದ್ದು ಕೇಳಿದ್ದು ಒಂದು ಕಡೆ ಆಯಿತು ಅಂತಂದರೆ, ಈ ಸಿನಿಮಾ ಒಂದು ರೀತಿಯಲ್ಲಿ ಧ್ರುವ ಅವರ ಒಂದು ಕೆರಿಯರಲ್ಲಿ ಒಂದು ಬೇರೆ ರೀತಿಯಾದಂಥ ಒಂದು ಸಿನಿಮಾ ಆಗುತ್ತೆ ಅನ್ನೋದು ಯಾವುದೇ ಡೌಟ್ ಇಲ್ಲ ಅನ್ನುವಂಥದ್ದು ಈ ಒಂದು ಸಿನಿಮಾದ ಒಂದು ಪೊಟೆನ್ಷಿಯಲ್ ಆ್ಯಂಡ್ ಈ ಸಿನಿಮಾದ ಸಾಂಗ್ಸು ಮತ್ತು ಈ ಸಿನಿಮಾದ ಒಂದು ಹಾರ್ಡ್ ವರ್ಕ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಈಗ ಏನಪ್ಪ ಕೆ ಡಿ ಸಿನಿಮಾದ ಬಗ್ಗೆ ಅಪ್ಡೇಟ್ ಅನ್ನೋದಾದರೆ, ಫಸ್ಟು ಕೆ ಡಿ ಸಿನಿಮಾದ ಬಗ್ಗೆ ಅಪ್ಡೇಟ್ ಬಗ್ಗೆ ಮಾತಾಡೋದಾಯ್ತಂದರೆ, ರಿಲೀಸ್ ಡೇಟ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ಸೊ ರಿಲೀಸ್ ಡೇಟ್ ಬಗ್ಗೆ ಇನ್ನೂ ಅಧಿಕೃತವಾಗಿ ಯಾವುದೋ ಒಂದು ಅಪ್ಡೇಟ್ ಇಲ್ಲ. ಆ್ಯಂಡ್ ಈ ವರ್ಷದಲ್ಲಿ ಕೆ ಡಿ ರಿಲೀಸ್ ಆಗುತ್ತಾ ಅಂತ ಕೇಳೋರಿಗೆ ಖಂಡಿತವಾಗ್ಲೂ ಈ ವರ್ಷ ಕೆ ಡಿ ತೆರೆಯಲ್ಲಿ ಬರೋದು ಸ್ವಲ್ಪ ಡೌಟ್ ಆಗುತ್ತೆ. ಯಾಕೆಂದರೆ ಈ ವರ್ಷದ ಅಂತ್ಯದಲ್ಲಿ ತುಂಬ ಸಿನಿಮಾಗಳಿರೋದ್ರಿಂದ, ಆ್ಯಂಡ್ ನಾನು ಕಳೆದ ಬಾರಿ ಕೂಡ ವಿಡಿಯೋ ಮಾಡಿದೆ. ಸೊ ಡಿಸೆಂಬರಲ್ಲಿ 3 ಸಿನಿಮಾಗಳಿರುವಂಥದ್ದು, ನಿಮಗೆಲ್ಲರೂ ಗೊತ್ತಿರೋ ಹಾಗೆಯೇ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಮತ್ತು 45 ಆಗಿರ್ಬೋದು. ಸೊ ಈ ಎಲ್ಲ ಸಿನಿಮಾಗಳು ಒಂದು ಕಡೆ ಇರೋದ್ರಿಂದ, ಆ್ಯಂಡ್ ಅಕ್ಟೋಬರಲ್ಲಿ ನಾಳೆ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿರುವಂಥ ಕಾಂತಾರ ಸಿನಿಮಾ ಇರೋದ್ರಿಂದ, ಆ್ಯಂಡ್ ನವಂಬರಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇದ್ದಾವೆ. ಸೊ ಇದನ್ನೆಲ್ಲ ಹೊರತುಪಡಿಸಿದ್ರೆ ಕೆ ಡಿ ಸದ್ಯಕ್ಕೆ ಈ ಒಂದು ವರ್ಷದಲ್ಲಿ ಬರೋ ಡೌಟು. ಅಂದರೆ ಯಾವಾಗ ಬರಬಹುದು ಅನ್ನೋದು ನೋಡೋದಾಯಿತು ಅಂದರೆ, ಸೊ ಜನವರಿಯಿಂದ ಸಿನಿಮಾದ ಒಂದು ಅಪ್ಡೇಟ್ಸ್ಗಳನ್ನು ಅಫಿಷಿಯಲಾಗಿ ಕೊಡುವಂಥದ್ದು ಸಾಧ್ಯತೆಗಳಿದೆ ಅನ್ನೋದು ಒಂದು ಕಡೆ ಕೇಳಿ ಬಂದಿರುವಂಥ ವಿಚಾರ. ಆ್ಯಂಡ್ ರಿಲೀಸ್ ಡೇಟನ್ನು ಯಾವಾಗ ಅನೌನ್ಸ್ ಮಾಡ್ತಾರೆ, ಅಥವಾ ಸಮ್ಮರ್ ಒಳಗೆ ಏನಾದರೂ ಸಿನಿಮಾನ ರಿಲೀಸ್ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಏಪ್ರಿಲ್ ಅಥವಾ ಮೇ ಟೈಮಲ್ಲಿ ಏನಾದರೂ ಸಿನಿಮಾ ಬರ್ಬೋದು ಅನ್ನುವಂಥದ್ದು ಕಾದು ನೋಡ್ಬೋದು ಅನ್ನೋದು ಒಂದು ಕಡೆ ಆಯಿತು ಅಂತಂದರೆ, ಈಗ ಸದ್ಯಕ್ಕೆ ಮೇನಾಗಿ ಎಲ್ಲರೂ ತಲೆಯಲ್ಲಿ ಕಾಡ್ತಿರೋದೇನು ಅಂತಂದರೆ, ಕಿಚ್ಚ ಸುದೀಪ್ ಸರ್ ಅವರು ಈ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಸೊ ಇದರಲ್ಲಿ ಸುದೀಪ್ ಸರ್ ಅವರು ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾ ಇದ್ದಾರೋ ಇಲ್ವೋ, ಐ ಡೋಂಟ್ ನೋ, ಗೊತ್ತಿಲ್ಲ. ಸೊ ಅಥವಾ ಈ ಒಂದು ಸಿನಿಮಾದ ಒಂದು ಇವೆಂಟ್ಗೆ ಒಂದು ವೆಲ್ಕಮ್ ಮಾಡ್ಕೊಂಡಿದೆಯೋ ಟೀಮು, ಸೊ ಅದು ಕೂಡ ಗೊತ್ತಿಲ್ಲ. ಸೊ ಕಾದು ನೋಡ್ಬೇಕು, ಮುಂದಿನ ದಿನಗಳಲ್ಲಿ ಬರುವಂಥ ಅಪ್ಡೇಟ್ ಕಾದು ನೋಡೋಣ. ಸೊ ಯಾವುದು ಗೊತ್ತಿಲ್ಲದೇ ಸೊ ನಾವು ಕೂಡ ಹೇಳುವಂಥದ್ದು ಸರಿ ಆಗಲ್ಲ. ಸೊ ಯಾವುದಾದ್ರೂ ಈಗ ಸುದೀಪ್ ಸರ್ ಅವ್ರದ್ದು ಏನಾದರೂ ಒಂದು ಗೆಸ್ಟ್ ಅಪಿಯರೆನ್ಸ್ ರೋಲ್ ಥರ ಏನಾದರೂ ಕೆ ಡಿಲಿ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಒಂದು ರೀತಿಲಿ ಹೇಳಬೇಕು ಅಂದರೆ, ಇದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡ್ಬೋದು, ಮಾಡ್ದೇನಿರ್ಬೋದು. ಬಟ್ ಒಂದು ಕೆ ಡಿ ಒಂದು ಟೀಮ್ಗೆ ಎಂಟ್ರಿ ಆಗಿರುವಂಥದ್ದು. ಸೊ ಅಪ್ಕಮಿಂಗ್ ಬರುವಂಥ ಇವೆಂಟ್ಸಲ್ಲಿ ಏನಾದರೂ ಸುದೀಪ್ ಸರ್ ಪಾಲ್ಗೊಳ್ಬೋದಾ, ಏನು ಕತೆ, ಸೊ ಅದನ್ನು ಅಥವಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರಾ, ಸೊ ಎರಡೂ ಕೂಡ ಕನ್ಫ್ಯೂಷನ್ ನನಗೂ ಕೂಡ ಇದೆ. ಸೊ ನಿಮಗೆ ಏನು ಅನಿಸುತ್ತೆ ಪರ್ಸ್ನಲಿ, ಕೆ ಡಿ ಸಿನಿಮಾದಲ್ಲಿ ಸುದೀಪ್ ಸರ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೇನಾದರೂ ಅನಿಸುತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ಯಾವುದೇ ರೀತಿಯಾಗಿ ಅಫಿಷಿಯಲ್ ಆಗಿ ಅದರಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಟೀಮ್ ವೆಲ್ಕಮ್ ಮಾಡ್ಕೊಂಡಿದೆ. ಸೊ ಅಪ್ಕಮಿಂಗ್ ಇವೆಂಟ್ಸ್ಗಳಿಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಓವರಾಲ್ ಆಗಿ ಕೆ ಡಿ ಶೂಟಿಂಗ್ ಕೂಡ ಆಲ್ಮೋಸ್ಟ್ ಮುಗಿದಿದೆ ಅನ್ನೋ ಒಂದು ಕೂಡ ಒಂದು ಒಂದು ಕೆಲವೊಂದು ಸುದ್ದಿಗಳನ್ನು ಕೂಡ ಕೇಳಿದ್ದೀವಿ. ಒಂದು ಆಲ್ಮೋಸ್ಟ್ ಒಂದು 70-80% ಒಂದು ಶೂಟಿಂಗ್ ಆಗಿದೆ ಅನ್ನೋಂಥದ್ದು. ಸೊ ಅಪ್ಕಮಿಂಗ್ ಪ್ರೊಸೆಸ್ ಏನಿದೆ ಖಂಡಿತವಾಗ್ಲೂ ಅದರ ಅಪ್ಡೇಟ್ ಇನ್ನೂ ಸೋರ್ಸ್ ಗೊತ್ತಾಗಿಲ್ಲ, ಅದರ ಸಿನಿಮಾದ್ದು ಕೆ ಡಿದು. ಸೊ ಅಪ್ಡೇಟ್ ಗೊತ್ತಾಯಿತು ಅಂತಂದರೆ ಕೆ ಡಿ ಸಿನಿಮಾದ್ದು ಅಪ್ಕಮಿಂಗ್ ಡೇಸಲ್ಲಿ ಖಂಡಿತವಾಗ್ಲೂ ಕಮ್ಯುನಿಟಿ ಟ್ಯಾಬಲ್ಲಾದರೂ ಹಾಕಿರ್ತೀನಿ. ನನಗೆ ಒಂದು ಅಫಿಷಿಯಲ್ ಅಪ್ಡೇಟ್ ಸಿಗಬೇಕು, ಒಂದು ಸೋರ್ಸ್ ಆಫ್ ಅಪ್ಡೇಟ್ ಸಿಕ್ತು ಅಂದರೆ, ಸೊ ನಮಗೂ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸುಮ್ಮನೆ ಏನಾದರೂ ಒಂದು ಹೇಳೋದಕ್ಕಿಂತ ಸೊ ಒಂದು ಅಫಿಷಿಯಲಾಗಿ ಒಂದು ಸೋರ್ಸ್ ಮುಖಾಂತರ ಏನಾದ್ರು ಸಿಕ್ತು ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೇನು ಅನಿಸುತ್ತೆ, ಕಿಚ್ಚ ಸುದೀಪ್ ಸರ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರಾ, ಅಥವಾ ಏನಾದ್ರು ಅಪ್ಕಮಿಂಗ್ ಇವೆಂಟ್ಸಿಗೆ ಏನಾದರೂ ಸಿನಿಮಾ ಟೀಮ್ ಇನ್ವೈಟ್ ಮಾಡ್ಕೊಂಡಿದೆಯಾ, ಒಂದು ವೆಲ್ಕಮ್ ಮಾಡ್ಕೊಂಡಿದೆಯಾ ಕಿಚ್ಚ ಸುದೀಪ್ ಸರ್ನ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಕೆ ಡಿ ಸಿನಿಮಾ ನೆಕ್ಸ್ಟ್ ಇಯರು ಅಪ್ಕಮಿಂಗ್ ಡೇಸಲ್ಲಿ, ಒಂದು ಅಪ್ಕಮಿಂಗ್ ಇಯರಲ್ಲಿ ಬರ್ತಾ ಇರುವಂಥದ್ದು. ನೋಡೋಣ, ಆದಷ್ಟು ಬೇಗ ಅಪ್ಡೇಟ್ ಕೊಡಲಿ. ಪ್ರೇಮ್ ಸರ್ ಕೇಳೋದು ಇಷ್ಟೇ ಸರ್, ಆದಷ್ಟು ಬೇಗ ಅಪ್ಡೇಟ್ ಕೊಡಿ, ತಡ ಮಾಡಬೇಡಿ ಅಂತ ಹೇಳ್ತಾ. ಸೊ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾರೆಲ್ಲ ಕೆ ಡಿ ಕಾಯ್ತಿದ್ರೆ ಕೆ ಡಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.